ಅದು ತುಂಬಾ ಬೇಜಾರು ಸಂಗತಿ. ಈಗಲೂ ಕೇಳ್ತಾರೆ, "ನಿಮ್ಮ ತಮ್ಮ ಪಾಪ ಏನಾಗಿತ್ತು ಅವ್ನಿಗೆ ಹಿಂಗೆ" ಅಂತ. ಆ ಟೈಮಲ್ಲಿ ನಾವು ನಿಜ ಹೇಳ್ತೀವಿ. ಆ ಸೀರಿಯಲ್ ಬಿಟ್ಟುನು ನಾವು ಆಚೆನೂ ಕೂಡ ನಾವು ಅಕ್ಕ ತಂಗಿ, ಅಕ್ಕ ತಮ್ಮ, ಫ್ರೆಂಡ್ಸ್ ಒಂದು ಫ್ಯಾಮಿಲಿನೇ ಸಿಕ್ಕಂಗಾಗಿತ್ತು. ಯಾಕಂದ್ರೆ ನಮ್ಗೆ ಸೀರಿಯಲ್ ಸೆಟ್ ಅನ್ನೋದು ಸೆಕೆಂಡ್ ಫ್ಯಾಮಿಲಿ ತರ. ಹೌದು. ನಾವು ನಮ್ಮ ಫ್ಯಾಮಿಲಿಗಿಂತ ಜಾಸ್ತಿ ಸೆಟ್ಟಲ್ಲೇ ಟೈಮ್ ಕಳೆಯೋದು ಕಳೀತಿದ್ವಿ. ಇಲ್ಲೇ ಕಳೆಯೋದು. ಊಟ ತಿಂಡಿ ಶೆಡ್ಯೂಲ್ ಗ್ಯಾಪ್ ಇದ್ರೇನು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಸೀರಿಯಲ್ ಅನ್ನೋ ಲೆವೆಲ್ಗೆ ಅಷ್ಟು ಅಟ್ಯಾಚ್ಮೆಂಟ್ ಬೆಳೆದ್ ಬಿಟ್ಟಿರತ್ತೆ. ಬಟ್ ಇವನೊಂಥರ ಅಟ್ಯಾಚ್ಮೆಂಟ್ ಜಾಸ್ತಿನೇ ಬೆಳೆದ್ಬಿಟ್ಟಿತ್ತು ನಮ್ದು. ಆ ಸೀರಿಯಲ್ ಮಾಡ್ತಾ ಮಾಡ್ತಾನೋ ನಾವಿಬ್ರು ಹಂಗೆ ಆಗ್ಬಿಟ್ಟಿದ್ವಿ, ಅಕ್ಕ ತಮ್ಮ ತರಾನೇ ಆಗ್ಬಿಟ್ಟಿದ್ವಿ. ಅವ್ನು ತುಂಬಾನೇ ಎಲ್ಲಾನು ಶೇರ್ ಮಾಡ್ಕೋತಾ ಇದ್ದ, ರೇಗಿಸ್ತಾ ಇದ್ದ, ಕಾಡ್ತಾ ಇದ್ದ, ಎಲ್ಲಾನು ತುಂಬಾ ಖುಷಿ ಆಗಿದ್ವಿ. ಆಮೇಲೆ ನಮ್ದು ಒಂದ್ ಟೈಮಿಗೆ ಮುಗ್ದೆ ಹೋಯ್ತು ಸೀರಿಯಲ್ಲು. ಆ ಟೈಮಲ್ಲಿ ಅವನು ಬೇರೆ ಸೀರಿಯಲ್ಗಳಲ್ಲಿ ಬ್ಯುಸಿ ಆದ, ನಾನು ಬೇರೆ ಸೀರಿಯಲಲ್ಲಿ ಬ್ಯುಸಿ ಆದೆ. ಇನ್ನೇನು ಆಗಸ್ಟಲ್ಲಿ ಬಂದಿದೆ ರಕ್ಷಾಬಂಧನ. ಅಕ್ಕ ನಾನು ಬರ್ತೀನಿ, ನಂಗೆ ಏನಾದರೂ ಅಡುಗೆ ಮಾಡೋಕ್ಕೂ, ರಕ್ಷಾಬಂಧನಕ್ಕೆ ಬರ್ತೀನಿ ರಾಖಿ ಕಟ್ಟಿಸ್ಕೊಳ್ಳೋಕ್ಕೆ ಅಂತೆಲ್ಲ ಹೇಳಿದ್ದಾನೆ. ಬಾರೋ, ನಾನು ಶೆಡ್ಯೂಲ್ ಗ್ಯಾಪ್ ಇದ್ದಾವಾಗ ರಜಾ ತೊಗೊಂಡು ನೀನು ಅವಾಗ ಬರುವಂತೆಲ್ಲ ಮಾತಾಡಿದ್ದೀವಿ. ಆಮೇಲೆ ಏನಾಯಿತು, ಸಡನ್ನಾಗಿ ಅವ್ನಿಗೆ ಹುಷಾರಿಲ್ಲ ಅಂತ ಆಯಿತು. ನಾವು ಗಂಗಾ ಸೀರಿಯಲ್ ಮಾಡ್ತಿದ್ವಿ ಬೇರೆ ಊರಲ್ಲಿ. ಆಮೇಲೆ ನಾನು ಹೋದೆ, ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. ಬಟ್ ನಮಗೆ ನೋಡೋಕೆ ಬಿಡಲಿಲ್ಲ. ಮತ್ತೆ ಗಣೇಶ ಚತುರ್ಥಿ ಬಂತು, ನಾನು ಹುಬ್ಳಿಗೆ ಊರಿಗೆ ಹೋದೆ. ಗಣೇಶ ಚತುರ್ಥಿ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಸೆಪ್ಟೆಂಬರ್ 6ಗೆ ಇನ್ನೂ ಬಸ್ಸಲ್ಲೇ ಇದ್ದೀನಿ ನಾನು. ಫುಲ್ ಹಿಂಗೆ ಅಂತ ಹೇಳ್ಬಿಟ್ಟು ಬಂತು ಕಾಲು. ಮನೆಯಲ್ಲಿ ನಾನು ಹೋದರೆ ಭಯ ಅವ್ರಿಗೆ, ಇವಳು ಭಯ ಪಡ್ತಾಳೆ ಅಂದರೆ. ನಾನು ಯಾರ್ದು ಈವರೆಗೂ ಆ ಥರ ಡೆಡ್ ಬಾಡೀಸ್ ನಾನು ನೋಡೇ ಇರಲಿಲ್ಲ. ಫಸ್ಟ್ ಟೈಮ್ ಅವನದೇ ನೋಡಿದ್ದು. ಅದು ನನ್ನ ದುರಾದೃಷ್ಟ ಅಂತಲೇ ಹೇಳ್ಬೋದು. ನಾನು ನಮ್ಮ ಮನೇಲಿ ಸುಳ್ಳು ಹೇಳಿಬಿಟ್ಟು ಬೇರೆ ಏನೋ ಕೆಲಸ ಇದೆ ಅಂತ ಹೇಳಿ ಅವನ್ನ ನೋಡೋಕೆ ಹೋಗಿದ್ದು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ. ಅದಂತೂ ನೆನೆಸ್ಕೊಂಡ್ರೆ ಕರಳ್ಕಿ ಉಚ್ಚದಂಗೆ ಆಗತ್ತೆ. ತುಂಬ ಒಳ್ಳೆ ಹುಡುಗ ಅವನು, ತುಂಬ ಒಳ್ಳೆ ಹುಡುಗ. ಎಲ್ಲನೂ ಶೇರ್ ಮಾಡ್ಕೋತಾ ಇದ್ದ. ಏನೋ ಖುಷಿ, ಅದು ದೃಷ್ಟಿನೇ ಆಗೋಯ್ತು ಅನಿಸುತ್ತೆ. ಅದೇ ರೀ ಪಾಪ ಈ ಥರ ಆಯಿತು. ಆದರೂ ತುಂಬ ಮಿಸ್ ಮಾಡ್ಕೋತೇನೆ ನಾನು. ತಮ್ಮ ಅಂತಂದರೆ ನನಗೆ ಅವನೇ ನೆನಪಾಗೋದು. ಅದಾದ್ಮೇಲೆ ತುಂಬ ತಮ್ಮಂದ್ರು ಸಿಕ್ಕರು ನನಗೆ ಸೀರಿಯಲೆಲ್ಲ. ಎಲ್ಲರೂ ಈಗ ಆಲ್ಮೋಸ್ಟ್ ಎಲ್ಲರೂ ನನಗೆ ಅಕ್ಕ ಅಕ್ಕ ಅಂತಾನೆ ಕರೀತಾರೆ. ಬಟ್ ಬಾಂಡಿಂಗ್ ಅವ್ನು ಫಸ್ಟ್ ಪ್ಲೇಸಲ್ಲಿ ಇರ್ತಾನೆ. ಅರಗಿಣಿ ಸೀರಿಯಲ್ ಆದ ನಂತರ ನಿಮ್ಮ ಲೈಫ್ ಯಾವ ರೀತಿ ಬದಲಾಯಿತು? ನಾನು ಅರಗಿಣಿ ಆದ್ಮೇಲೆ ಹಿಂದೆ ನೋಡಿರೋ ಮಾತನ್ನೇ ಇಲ್ಲ. ಅರಗಿಣಿ ನಂಗೊಂದು ಲೈಫ್ ಕೊಟ್ಟಿದೆ. ಒಂದೇ ವಿಷಯ ಹೇಳ್ಬೋದು, ನನಗೆ ಅರಗಿಣಿಲಿ ನನ್ನ ಹೆಸರು ಅಕ್ಷರ. ನನಗೆ ಇವಾಗ ಮಗಳು ಹುಟ್ಟಿರೋ ಅವಳಿಗೆ ಕೂಡ ನಾನು ಅಕ್ಷರ ಅಂತ ಹೆಸರಿಟ್ಟಿದ್ದೀನಿ. ಅಷ್ಟೇ ಅಲ್ಲದೆ ನಮ್ದೊಂದು ಶಾಪ್ ಇದೆ, ಅಕ್ಷರ ಪೂಜಾ ಭಂಡಾರ ಅಂತ ಹುಬ್ಳಿಲಿ. ಅದಕ್ಕೂ ಕೂಡ ನಾವು ಅದರಲ್ಲಿ ಜೀವನ ಕಟ್ಕೋತಾ ಇದ್ದೀವಿ ಅಂದರೆ ನನ್ನ ಜೀವನನೂ ಅದರಲ್ಲೇ ಕಟ್ಕೊಂಡಿದ್ದೀನಿ ನಾನು. ಆ ಹೆಸರು ನನ್ನ ಮರಿಬಾರ್ದು ನಮ್ಮ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಬಿಸ್ನೆಸ್ಗೂ ಕೂಡ ಅದೇ ಹೆಸರಿಟ್ಟಿದ್ವಿ. ಆಮೇಲೆ ನಮ್ಮ ಮನೆ ಹೆಸರು ಕೂಡ ಅಕ್ಷರ. ಸೊ ಹಾಗಾಗಿ ಅದ್ರ ನನಗೆ ಖಾಲಿ ಅಂತೂ ಕೂರಿಸಿಲ್ಲ. ಒಂದಿನೂ ನನಗೆ ಅರಗಿಣಿ ಸೀರಿಯಲ್ ಆದಮೇಲೆ ಒಂದಿನೂ ಖಾಲಿ ಕೂರಿಸಿಲ್ಲ. ನನ್ನ ಮಗಳಿಗೆ ಜೀವನ ಪೂರ್ತಿ ಇರ್ತಾಳಲ್ವ ಅವಳು ನನ್ನ ಜೊತೆ, ಅವಳಿಗೇನೆ ಆ ಹೆಸರು ಇಟ್ಬಿಟ್ವಿ ನಾವು. ತುಂಬ ಖುಷಿ ಕೊಟ್ಟಿದೆ. ಅರಗಿಣಿ ಆದ್ಮೇಲೆ ನಾನು ಯಾವತ್ತೂ ಖಾಲಿ ಕೂತಿಲ್ಲ. ಆ ಮಗಳ ಪ್ರೆಗ್ನೆನ್ಸಿ ಟೈಮಲ್ಲೇ ನಾನು ಗ್ಯಾಪ್ ತೊಗೊಂಡಿದ್ಬಿಟ್ರೆ, ಕರೋನಾ ಟೈಮು ಅದು ಇದು 2021 ಆ ಟೈಮ್ ಬಿಟ್ಟರೆ ಇನ್ಯಾವತ್ತೂ ನನ್ನ ಖಾಲಿ ಕೂರಿಸಿಲ್ಲ. ಅದು ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.